ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಆತ ಕಮಲಾಕರ ಭಟ್ಟ ಅಲ್ಲ, ಆತ ಕಮಲಾಕರ ಹೆಗಡೆ. ಎರಡನೇದಾಗಿ ಆತ ಜ್ಯೋತಿಷಿ ಅಂತೂ ಅಲ್ವೇ ಅಲ್ಲ. ಆತ ಮಾಡಬಾರ್ದನ್ನ ಮಾಡಿ ಊರು ಬಿಟ್ಟು ಓಡ್ ಹೋಗಿರುವಂತಹ ಲಫಂಗ ಮಾಣಿ ಆತ. ಸಿದ್ದಾಪುರದಿಂದ ದೂರದ ಬೆಂಗಳೂರಿಗೆ ಹೋಗಿ ತಾನೊಬ್ಬ ಜ್ಯೋತಿಷಿ ಅಂತ ಹೇಳಿ ಈಗ ಮರ್ಡರ್ ಮಾಡಿದ್ದಾನೆ ಕಿರಾತಕ. ಕಾರಣ ಮತ್ತದೇ ನೋಡಿ ವೀಕ್ಷಕರೇ, ಈ ರೀತಿಯ ಯಾವುದೇ ಮರ್ಡರ್ಗಳು ಅಂತ ಬಂದಾಗ, ಕ್ರೈಮ್ ಅಂತ ಬಂದಾಗ 99% ರೀಸನ್ ಆಗೋದೇನಪ್ಪ ಅಂದರೆ ಅಕ್ರಮ ಸಂಬಂಧ. ಅದೇ ಅಕ್ರಮ ಸಂಬಂಧಕ್ಕಾಗಿ ಮತ್ತೊಂದು ಹೆಣ ಬಿದ್ದಿದೆ. ಆ ಬಿದ್ದಿರೋ ಹೆಣ ಇದೆಯಲ್ಲ, ಆತ ಪಾಪ ಅಮಾಯಕ. ಆತ ಬೇರೆಯವರಿಗೆ ಅನ್ನ ಹಾಕ್ಲಿಕ್ಕೆ ಹೋಗಿ ತನ್ನ ಜೀವಕ್ಕೆ ಸಂಚಕಾರ ತಂದುಕೊಂಡಿದ್ದಾನೆ. ಈತ ತನ್ನೊಬ್ಬ ಜ್ಯೋತಿಷಿ ಅಂತೇಳಿ ಟಿ ವಿನಲ್ಲಿ ಏನು ಮೆರಿತಾ ಇದ್ನಲ್ಲ, ಬೇರೆಯವರ ಭವಿಷ್ಯ ಹೇಳ್ತಿದ್ನಲ್ಲ, ಈತನ ಭವಿಷ್ಯ ಈಗ ಜೈಲು ಕಂಬಿಯ ಹಿಂದೆ ಭದ್ರವಾಗಿದೆ. ಏನಿದು ಸ್ಟೋರಿ? ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆ, ಅದು ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಭಾಗ ಅಂದರೆ ಒಂದು ಸಭ್ಯಸ್ತ್ರ ನಾಡು ಅಂತ ಹೆಸರುವಾಸಿಯಾಗಿತ್ತು. ಅಲ್ಲಿ ಹುಟ್ಟಿರುವಂಥ ಈ ಕಮಲಾಕರ ಹೆಗಡೆ ಅನ್ನೋ ಆಸಾಮಿ ಈತ ಬೆಂಗಳೂರಿಗೆ ಬರ್ತಾನೆ. ಊರಲ್ಲಿ ಮಾಡಬಾರ್ದನ್ನೆಲ್ಲ ಮಾಡಿ, ಊರಲ್ಲಿ ಸಾಲ ಮಾಡಿ, ಅವರಿವ್ರ ಹತ್ರ ಹಲವು ವಿಚಾರಗಳಲ್ಲಿ ಖ್ಯಾತಿಯನ್ನು ತೆಗೆದು ಅವನನ್ನು ಊರು ಬಿಟ್ಟು ಓಡಿಸ್ತಾರೆ ಸಿದ್ದಾಪುರದಿಂದ. ಆತ ಬೆಂಗಳೂರಿಗೆ ಬಂದಮೇಲೆ ದೊಡ್ಡ ಜ್ಯೋತಿಷಿ ಥರ ಪೋಸ್ ಕೊಡ್ತಾನೆ. ಅದಕ್ಕೆ ತಕ್ಕದಾಗಿ ವಾಹಿನಿಗಳು ಆತನನ್ನು ಕರೆದು ನಿತ್ಯ ಪೂಜೆ ಅನ್ನೋ ಥರ ಇಂದ ಮಾಡಿಸ್ತವೆ. ಒಂದು ತಿಳ್ಕೊಳ್ಳಿ, ಈ ಜ್ಯೋತಿಷಿಗಳು ಟಿ ವಿನಲ್ಲಿ ಏನು ಪ್ರೋಗ್ರಾಮ್ ಕೊಡ್ತಾರಲ್ಲ, ಅವ್ರು ಹೇಗಿರುತ್ತೆ ಅಂದರೆ, ಅವ್ರಿಗೇನು ಲಾಭ ಬರುತ್ತಲ್ಲ, ಆ ಜನರನ್ನ ದೋಚಿ ಜ್ಯೋತಿಷ್ಯದ ಹೆಸರಿನಲ್ಲಿ ಜನರಿಗೆ ಇಲ್ಲ ಸಲ್ಲದ ಭಯವನ್ನು ತುಂಬಿ, ಹೆದರಿಕೆಯನ್ನು ಹುಟ್ಟಿಸಿ, ಆ ಪೂಜೆ ಈ ಪೂಜೆ ಅಂತ ಮಾಡಿಸಿ, ಅಥವಾ ಏನೋ ಮಾಟ ಮಂತ್ರ ಇತ್ಯಾದಿಗಳ ಹೆಸರಿನಲ್ಲಿ ಏನು ಜನರನ್ನು ದೋಚಿ ವಸೂಲಿ ಮಾಡ್ತಾರಲ್ಲ, ಅದರಲ್ಲಿ 50% ಶೇರ್ ಜ್ಯೋತಿಷಿಗಳಿಗೆ, ಇನ್ನು 50% ಶೇರ್ ಬಂದುಬಿಟ್ಟು ವಾಹಿನಿಗಳಿಗೆ. ಅದು ಯಾವುದೇ ಚಾನಲ್ ಆದರೂ ಪರವಾಗಿಲ್ಲ, ಇದೇ ನಡೀತಾ ಇರೋದು. ಅದಕ್ಕೆ ಒಂದು ವೀಕ್ಷಕರೇ, ಫೋಕಸ್ನಲ್ಲಿ ಇಲ್ಲಿವರೆಗೂ ಯಾವುದೇ ರೀತಿಯ ಜ್ಯೋತಿಷಿಗಳ ಕಾರ್ಯಕ್ರಮಗಳನ್ನು, ಒಂದೇ ಒಂದು ಎಪಿಸೋಡನ್ನು ನಾವು ಮಾಡಿಲ್ಲ. ಜ್ಯೋತಿಷ್ಯಗಳನ್ನು ಅಷ್ಟು ದೂರ ಇಟ್ಟಿದ್ದೀವಿ. ಜ್ಯೋತಿಷ್ಯದ ಬಗ್ಗೆ ಗೌರವ ಇದೆ, ಆದರೆ ಜ್ಯೋತಿಷಿಗಳ ಮೇಲೆ ನಂಬಿಕೆ ಇಲ್ಲ ನಮಗೆ. ಈಗ ವಿಷಯಕ್ಕೆ ಬರೋಣ. ವಸಂತ್ ನಾಯ್ಕ್ ಒಂದು ಮಧ್ಯಮ ವರ್ಗದ, ಬಡ ಕುಟುಂಬ ಅಂತನೂ ಅಲ್ಲ, ಮಧ್ಯಮ ವರ್ಗದಲ್ಲಿ ಇರುವಂಥ ಕುಟುಂಬ. ಈ ವಸಂತ್ ನಾಯ್ಕನ ತಮ್ಮ ಮಹೇಶ ಸುಚಿತ್ರ ಅನ್ನೋಳನ್ನು ಲವ್ ಮಾಡಿ ಮದುವೆ ಆಗಿರ್ತಾನೆ. ಆ ಸುಚಿತ್ರಂಗೆ ಬೇರೆ ರೀತಿಯ ಖಯಾಲಿಗಳು ಜಾಸ್ತಿ. ಆ ಖಯಾಲಿ ಜೊತೆಗೆ ಸೇರಿದ್ದು ಈ ಕಮಲಾಕರ ಭಟ್ಟನ ತೆವಳು. ಆ ಸುಚಿತ್ರ ಕಮಲಾಕರ್ ಭಟ್ ಒಂದಾಗ್ಬಿಡ್ತಾರೆ. ಅವಾಗ ಸುಚಿತ್ರ ಏನು ಮಾಡ್ತಾಳೆ, ಇಬ್ಬರು ಮಕ್ಕಳಿದ್ರು ಕೂಡ ಗಂಡನ್ ಬಿಟ್ಟು ಕಮಲಾಕರ್ ಭಟ್ನ ಹತ್ರ ಬರ್ತಾಳೆ. ಕಮಲಾಕರ್ ಭಟ್ಟ ಅವಳಿಗೋಸ್ಕರನೇ ಮನೆ ಮಾಡ್ತಾನೆ ಶಿವಮೊಗ್ಗದಲ್ಲಿ. ಈತ ಬೆಂಗಳೂರಿನಲ್ಲಿ ಶೋ ಮುಗಿಸಿ ಬೆಳಗ್ಗೆ ನಿತ್ಯ ಪೂಜೆ ಅಂತ ಏನೋ ವಾಹಿನಿಯಲ್ಲಿ ಬರ್ತಾ ಇತ್ತಲ್ಲ ಟಿ ವಿನಲ್ಲಿ, ಪಬ್ಲಿಕ್ ಕೇಳ್ತಾ ಇದ್ದಾರೆ ಯಾವ ಚಾನಲ್ ಅಂತ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆ ಟಿ ವಿನಲ್ಲಿ ಶೋ ಮುಗಿಸಿ ಇವಂದಲ್ಲಿ ಹೋಗಿ ವಸೂಲಿ ಅನ್ನೋದು ಇರುತ್ತಲ್ಲ, ಜನರಿಗೆ ಪೂಜೆ ಹೆಸರಿನಲ್ಲಿ, ಅಥವಾ ನಿನ್ನ ಗ್ರಹಗತಿಗಳು ಸರಿ ಇಲ್ಲ, ಗಿಳಿಶಾಸ್ತ್ರ ಹಿಂಗೆ ಹೇಳ್ತಾ ಇದೆ, ಕೌಡೆ ಶಾಸ್ತ್ರ ಹಂಗೆ ಹೇಳುತ್ತೆ, ಎಲೆ ಶಾಸ್ತ್ರ ಇದನ್ನ ಹೇಳುತ್ತೆ ಅಂತ ಹೇಳ್ತಾರೆ ಮೂರ್ಖ ಶಿಖಾಮಣಿಗಳು. ಇವನ ಕೆಲಸ ಮುಗಿಸಿ ಈತ ಶಿವಮೊಗ್ಗ. ಈ ರೀತಿಯ ಅಕ್ರಮ ಸಂಬಂಧ ಶುರುವಾಗಿದ್ದು, ಸುಚಿತ್ರ ಬರುವಾಗ ತನ್ನಿಬ್ಬರು ಮಕ್ಕಳನ್ನು ಅವಳ ಜೊತೆ ಕರ್ಕೊಂಡ್ಬರ್ತಾನೆ. ಗಂಡ ಪಾಪದವ ಅಂದರೆ ಅಷ್ಟು ಇದು ಇಲ್ಲದೆ ಇರೋನು. ಅವಳಿಗೆ ಈ ಥರದ ಒಬ್ಬ ಆಸಾಮಿ ಬೇಕಾಗಿತ್ತು, ಕಮಲಾಕರ್ ಭಟ್ನಂತ ಆಸಾಮಿ. ಈ ಕಮಲಾಕರ್ ಭಟ್ಟನಿಗೂ ಅದೇ ಥರದ ಒಂದು ಹೆಣ್ಣು ಬೇಕಾಗಿತ್ತು. ಇಲ್ಲಿ ಏನಾಗುತ್ತೆ ಅಂದರೆ, ಈ ಮಹೇಶ್ ನಾಯ್ಕ್ ಸಿದ್ದಾಪುರ ಬೆಂಗಳೂರಿಗೆ ಬರ್ತಾನೆ. ಅವಮಾನ ಆಯ್ತಲ್ಲ, ಹೆಂಡತಿ ಬಿಟ್ಟು ಹೋಗ್ಬಿಟ್ಲು ಅಂತ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇವರಿಬ್ಬರು ಆರಾಮಾಗಿರ್ತಾರೆ, ಜೊತೆಗೆ ಇಬ್ಬರು ಮಕ್ಕಳು ಬೇರೆ. ಈ ಮಗಳಿಗೆ ಸ್ವಲ್ಪ ಬುದ್ಧಿ ಬಂತು. ಈ ಮಗಳಿಗೆ ತಾಯಿ ಮಾಡ್ತಾ ಇರೋ ವರ್ತನೆ ಸರಿ ಅನಿಸ್ತಾ ಇಲ್ಲ ಅಂತ ಅನಿಸ್ತು. ಇವ್ರ ಜೊತೆ ಇರೋದೇ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದು, ಆದರೆ ಹೇಗೂ ಹಾಗೆ ಈಗ ಮಾಡಿ ಇವ್ರ ಮಗಳನ್ನ ಇಟ್ಕೊಂಡ್ರಿ ಇವರು. ಆ ಮಗಳಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ಲು. ಆ ಟೈಮಲ್ಲಿ ಆ ಮಹೇಶನ ಅಣ್ಣ ವಸಂತ್, ಈಗೇನು ಮರ್ಡರ್ ಆಗಿದ್ದಾನಲ್ಲ ಈ ವಸಂತ, ನಾನು ಅವಾಗೆ ಹೇಳಿರೋ ಪ್ರಕಾರ ಮಧ್ಯಮ ಕುಟುಂಬದ ಮನುಷ್ಯ, ಜವಾಬ್ದಾರಿಯುತ ಮನುಷ್ಯ. ಆತನಿಗೂ ಕುಟುಂಬ, ತಂದೆ ತಾಯಿ ಅನ್ನೋ ಥರದ್ದಿದೆ. ಆತನಿಗೆ ಮೆಸೇಜ್ ಮಾಡ್ತಾಳೆ ಮಗಳು, ದೊಡ್ಡಪ್ಪ ನಂಗೆ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ, ನನಗೇನಾದರೂ ಮಾಡಿ ನನ್ನನ್ನು ರಕ್ಷಣೆ ಮಾಡೋ, ನನ್ನ ಕರ್ಕೊಂಡು ಹೋಗ್ಬಿಡು ಅಂತ ಮೆಸೇಜ್ ಆಗ್ತಾಳೆ. ಪಾಪ ತಮ್ಮನ ಮಗಳು ಈ ರೀತಿ ಅಂತ ಹೇಳಿದಾಗ, ನೀನು ಬಂದ್ಬಿಡು ಮಗಳೇ, ನಮ್ಮನೇಲೇ ಇರು, ನಮ್ಮನೇಲೇ ಊಟ ಮಾಡ್ಕೊಂಡಿರೋ ಆರಾಮಾಗಿ, ಯಾಕೆ ಕಷ್ಟಪಡ್ತೀಯ ಅಂತ ದೊಡ್ಡಪ್ಪ ಹೇಳ್ತಾರೆ.
ಅವಳು ಹಾಗೆ ಹೋಗಿ ತಪ್ಪಿಸ್ಕೊಂಡು ಈ ಸುಚಿತ್ರನ್ ಮಗಳು ದೊಡ್ಡಪ್ಪನ ಹತ್ರ ಹೋಗ್ತಾಳೆ. ವಿಷಯ ಎಲ್ಲ ಗೊತ್ತಾಗುತ್ತೆ. ಆವಾಗ ತಮ್ಮ ಮಹೇಶನ್ ಕರ್ಸ್ಕೋತಾರೆ. ಅವ್ನು ಬೆಂಗಳೂರು ಹೋಟೆಲ್ ಕೆಲಸದಲ್ಲಿ ಮಾಡ್ತಿದ್ನಲ್ಲ, ಅವ್ನು ಕರ್ಸ್ಕೋತಾರೆ. ವಿಷಯ ಹೇಳಿದಾಗ ಮಹೇಶ್ ಏನು ಮಾಡ್ತಾನೆ, ಒಂದು ದೂರ ದಾಖಲಿಸ್ಬಿಡ್ತಾನೆ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಮೇಲೆ ಹಾಕಪ್ಪ, ಬೇಡ ಇದು ಕಂಪ್ಲೇಂಟ್ ಕೊಟ್ಬಿಡೋಣ, ಈ ಥರ ಹೆಂಡತಿ ಓಡೋಗಿದ್ದಾಳೆ, 6 ತಿಂಗಳಾಗೋಯ್ತು, ಅದೇನಾದರೂ ನನಗೇನು ಸಂಬಂಧ ಇಲ್ಲ, ಕಮಲಾಕರ್ ಭಟ್ಟನ ಜೊತೆಗೆ ಇದ್ದಾಳೆ. ಇದರಿಂದ ಈ ಕಮಲಾಕರ್ ಭಟ್ಟ ಕುತ್ಕೊಂಡ್ಬಿಡ್ತಾನೆ. ಏನು ಈತನ ವರ್ಚಸ್ಸೇನು, ಈತನ ಏನೋ ಗಾಡಿ ಏನು. ಯಾವುದೇ ಒಂದು ಅಕ್ಷರ ವೇದಾಧ್ಯಯನ ಮಾಡಿದಂಥ ಪಂಡಿತ ಅಲ್ಲ ಈತ. ಯಾವುದೇ ಸಂಸ್ಕೃತ ಪಾಠಶಾಲೆಯಲ್ಲಿ ಕಲಿತ ವಿದ್ವಾಂಸ ಅಲ್ಲ ಈತ. ಆದರೆ ಟಿ ವಿ ಚಾನಲ್ನಲ್ಲಿ, ಆ ವೇದಾಂತ ಹೇಳೋ ಟಿ ವಿ ಚಾನಲ್ ಅದು, ರಾತ್ರಿ 9 ಗಂಟೆಗೆ ಒಬ್ಬರು ವೇದಾಂತ, ಬೆಳಗ್ಗೆ 9 ಗಂಟೆಗೆ ಇವನು ವೇದಾಂತ, ಈ ಥರದ ಚಾನಲ್. ಅಲ್ಲಿ ಕೂತ್ಕೊಂಡು ತಾನೇ ಏನು ವೇದರ್ಷಿ ಅನ್ನೋ ಥರ, ಬ್ರಹ್ಮರ್ಷಿ ಅನ್ನೋ ಥರ ಪೋಸ್ ಕೊಡ್ತಾನೆ, ಜನರನ್ನು ಯಾಮಾರಿಸ್ತಾನೆ. ಅವನಿಗೆ ಏನಾಗ್ಬಿಡುತ್ತೆ ಅಂದರೆ, ನಾನು ಇಷ್ಟು ದೊಡ್ಡ ವ್ಯಕ್ತಿ, ನನ್ನ ಜೊತೆಗೆ ಇಂತಿಂಥವರೆಲ್ಲ ಇದ್ದಾರೆ, ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೋಗ್ತಾನೆ. ಹೆಂಗೆ ಹೋಗ್ತಾನೆ ಅಂದರೆ, ಈತ ಹೋಗ್ತಾನಲ್ಲ, ಈತನ ಇನೋವಾ ಕಾರಲ್ಲಿ ಮಚ್ಚು, ಚೂರಿ, ಚಾಕುಗಳು, ದೊಣ್ಣೆ, ಬಡಿಗೆಗಳು ತುಂಬ್ಕೊಂಡು ಹೋಗ್ತಾನೆ. ರೌಡಿಗಳ ಥರ ಹೋಗ್ತಾನೆ. ಜೊತೆಗೆ ಸುಚಿತ್ರನ ತಂದೆ, ಜೊತೆಗೆ ಈ ಕಮಲಾಕರ್ ಭಟ್ಟನ ಒಬ್ಬನು ಚೇಲ. ಇವ್ರು ಯಾರ ಮನೆಗೆ ಹೋಗ್ತಾರೆ, ಆ ಆಶ್ರಯ ಕೊಟ್ಟಿರ್ತಾನಲ್ಲ ದೊಡ್ಡಪ್ಪ, ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮನೆಗೆ ಹೋಗಿ ಅವ್ರ ಜೊತೆಗೆ ಜಗಳ ಮಾಡಿ, ಆತನಿಗೆ ಚೂರಿ ಹಾಕಿ, ಆತನ ಸಾಯಿಸಿ, ಅವ್ರ ತಮ್ಮನಿಗೂ ಹೊಡೆದು, ಅಂದರೆ ಸುಚಿತನ ಗಂಡನಿಗೂ ಹೊಡೆದು, ಜಗಳ ಬಿಡಿಸ್ಲಿಕ್ಕೆ ಬಂದ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹೊಡೆದು, ಇಬ್ರು ಜೀವನ್ ಮರಣದ ಮಧ್ಯೆ ಹೋರಾಡ್ತಾ ಇದ್ದಾರೆ. 8-10 ಬಾರಿ ಚೂರಿಯನ್ನು ಇರಿದಿದ್ದಾರೆ. ಒಬ್ಬ ಏನೋ ತಮ್ಮನ ಮಗಳು ರಕ್ಷಣೆ ಕೇಳಿದಾಳೆ, ಬಂದಿರಲಿ ಮನೆಯಲ್ಲಿ ಅಂತ ದೊಡ್ಡತನ ತೋರಿದಂಥ ವ್ಯಕ್ತಿ, ಹೃದಯವಂತಿಕೆ ತೋರಿದಂಥ ವ್ಯಕ್ತಿ ಇವತ್ತು ಮಣ್ಣಲ್ಲಿ ಮಣ್ಣಾಗಿದ್ದಾನೆ. ಈ ಕಮಲಾಕರ್ ಭಟ್ ಅಂತ ದುಷ್ಟನಿಂದ. ಇದರಿಂದ ಏನು ಪಾಠಗಳನ್ನು ಕಲಿಬೋದು? ಕೋಪದ ಕೈಗೆ ಬುದ್ಧಿ ಕೊಟ್ಟು ಈಗಾಗಲೇ ದೊಡ್ಡವರು ಅನ್ಸ್ಕೊಂಡದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಘಟನೆ ನಮ್ಮ ಕಣ್ಣೆದುರಿಗಿದೆ. ಏನಾಯಿತು? ಆದ್ರಿಂದನೂ ನಮ್ಮ ಸಮಾಜ ಎಚ್ಚೆತ್ತುಕೊಂಡಿಲ್ಲ. ಮತ್ತೆ ಅದೇ ಥರ, ಅದೇ ಅಕ್ರಮ ಸಂಬಂಧ, ಅದೇ ಕಾರಣ, ರಿಸಲ್ಟ್ ಮಾತ್ರ ಮರ್ಡರ್. ಒಬ್ಬ ಅಮಾಯಕ, ಆತ ತಮ್ಮನ ಮಗಳಿಗೆ ಒಂದು ಅನ್ನ ಹಾಕ್ಲಿಕ್ಕೆ ಹೋಗಿ, ರಕ್ಷಣೆ ಮಾಡ್ಲಿಕ್ಕೆ ಹೋಗಿ ಈಗ ಬಲಿಯಾಗಿದ್ದಾನೆ. ಈ ದುಷ್ಟ ಕಮಲಾಕರ್ ಭಟ್ ಪೊಲೀಸರ ಅತಿಥಿಯಾಗಿದ್ದಾನೆ. ಆಂಟಿ ಹಿಂದೆ ಹೋಗಿ ಕೆಟ್ಟ ಈ ಕಮಲಾಕರ ಭಟ್ಟ ಈಗ ಮರ್ಡರ್ ಕೇಸಲ್ಲಿ ಫಿಟ್ ಆಗಿದ್ದಾನೆ. 2 ಅಟೆಂಪ್ಟ್ ಮರ್ಡರ್ ಕೇಸಲ್ಲಿ ಫಿಟ್ ಆಗಿದ್ದಾನೆ. ಕೋಪದ ಕೈಯಲ್ಲಿ ಬುದ್ಧಿ ಕೊಡುವಂಥವ್ರು ಪದೇ ಪದೇ ಯೋಚನೆ ಮಾಡಬೇಕಾದಂಥ ಘಟನೆಗಳು. ಇದಾಗಿತ್ತು ಇನ್ಸೈಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.